ಓಂ ಸರ್, ಯೋಗದಲ್ಲಿ ಪ್ರಾಣಾಯಾಮ ಸ್ಟಾರ್ಟಿಂಗೇ ಆಗ್ಬಿಡುತ್ತೆ. ನಾವು ಓಂಕಾರ ಕೂಗುವಾಗಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಪ್ರಾಣಾಯಾಮ. ಇದು ಸ್ವಲ್ಪ ಗಮನಿಸಿ. ಓಂ ಇಲ್ಲಿ ದೀರ್ಘವಾದ ಉಸಿರು ತಗೋಬೇಕು. ದೀರ್ಘವಾದ ಉಸಿರು ಬಿಡೋದ್ರಿಂದ ಪ್ರಾಣಾಯಾಮ ಇಲ್ಲೇ ಶುರುವಾಗ್ಬಿಡುತ್ತೆ. ನಾವು ಜನರಲ್ ಆಗಿ ಸುಮ್ಮನೆ ಓಂ ಅಂತೀವಿ ಅಷ್ಟೇ. ಇಲ್ಲಿ ಯೋಗ ಕ್ಲಾಸ್ನಲ್ಲಿ ಬ್ರೀತ್ ಇನ್ ಬ್ರೀತ್ ಇನ್ breathe in. Yes. ಪತಂಜಲಿ ಪ್ರಾರ್ಥನೆ ಯಾವ ಸರ್? ಪತಂಜಲಿ ಪ್ರಾರ್ಥನೆ ನನಗೆ ಗೊತ್ತಿಲ್ಲ, ನೀವು ಹೇಳಿ. ಮೊನ್ನೆ ನಾವು ಸ್ಟಾರ್ಟಿಂಗ್ ನಲ್ಲಿ ಮಾಡಿದ್ದೀವಿ, ಜ್ಞಾಪಕ ಬರ್ತಾ ಇಲ್ಲ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು, ಜೈ ಶ್ರೀರಾಮ್. ಇವರುಗಳ ಬ್ಲೆಸ್ಸಿಂಗ್ಸ್ ತಗೊಂಡು ನಾವು ಶುರು ಮಾಡೋಣ. ಇಲ್ಲಿ ನಾವು ಯೋಗದಲ್ಲಿ ನಮಸ್ಕಾರ ಮಾಡುವಾಗ ನಾವು ಸುಮ್ಮನೆ ಕ್ಯಾಶುವಲ್ ಆಗಿ ಮಾಡಲ್ಲ ಸರ್. ಇಲ್ಲಿ ಹೀಗಿರುತ್ತೆ, ಕೈಗಳನ್ನ ಒತ್ತುತ್ತಾ ಇರಬೇಕು. ಇದೀ ಕಡೆ ಒತ್ತಬೇಕು, ಇದೀ ಕಡೆ ಒತ್ತಬೇಕು. ಇಲ್ಲಿ ಮಸಲ್ಸ್ ನೋಡಿ, ಇಲ್ಲಿಂದನೇ ಶುರುವಾಗ್ಬಿಡುತ್ತೆ ಯೋಗ. ಕೈಗಳನ್ನ ಹಿಂಗೆ ಒತ್ಕೊಂಡು ಮಾಡಬೇಕು ಹೀಗೆ. ಭೂತಾಯಿ ಪರ್ಮಿಷನ್ ಕೂಡ ತಗೊಂಡು ನಾವು ಓಕೆ ಮೊದಲು ಎತ್ಕೊಂತಾನೆ ಬ್ರೀತಿಂಗ್ ಎಕ್ಸರ್ಸೈಸ್. ಬ್ರೀತಿಂಗ್, ಬ್ರೆತ್ ಔಟ್, ಬ್ರೀತಿಂಗ್, ಬ್ರೆತ್ ಔಟ್, ಬ್ರೀತಿಂಗ್, breath out. 45 days. Breath out. Breath out. Breathe in. Breath out. ಈಗ 90 degrees. Breathe in. ಈಗ ಟೈಗರ್ ಸ್ಟಿಚ್ ಆರ್ ಕ್ಯಾಟ್ ಸ್ಟಿಚ್. ಓಕೆ.
ಎಸ್ ಸರ್. ಓಕೆ ಸರ್, ಕರೆಕ್ಟ್ ಆಗಿ ಅದರಲ್ಲೇ ಸ್ವಲ್ಪ ಕ್ರಿಯೆ ಮಾಡೋಣ. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಸಾಕು ಸರ್. ಇಲ್ಲಿ ನಿಮ್ದು ತಲೆ ಮೇಲ್ ಹೋಗ್ತಾ ಇದೆ, ಕೆಳಗಡೆ ಬೆಂಡ್ ಆಗ್ತಾ ಇದೆ. ನಾವು ಕೆಳಗಡೆ ಹೋದಾಗ ಮೇಲ್ಗಡೆ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಹೀಗೆ ಬಂದಾಗ ಮೇಲ್ ಹೋಗ್ತಾ ಇದೆ, ಈಗ ಹೋದಾಗ ಓಕೆ. ಎಸ್. ಸ್ವಲ್ಪ ಓಕೆ. ಸೊ ಒಟ್ಟು ಒಳಗೆ ತಗೊಂಡು ಪುನಃ ಮೇಲೆ ಹೋಗ್ಬೇಕು. ಹೌದು, ಕೋಆರ್ಡಿನೇಟಿಂಗ್ ವಿತ್ ದ ಲೆಗ್ಸ್. ಹೌದು. ಎಸ್ ಸರ್. ಇಷ್ಟು ಕೆಲವೆಲ್ಲ ಸೂಕ್ಷ್ಮ ಪಾಯಿಂಟ್ಸ್ ಇರುತ್ತೆ, ನೋಟಿಸ್ ಮಾಡಿರಲ್ಲ. ಅಭ್ಯಾಸ ಸರ್, ಮಾಡ್ತಾ ಮಾಡ್ತಾ ಸರ್. ಸೊ ಕ್ಲೋಸ್ ಯುವರ್ ಐಸ್. ಇಲ್ಲಿ ಕಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್ ತುಂಬಾ ಇಂಪಾರ್ಟೆಂಟ್. ನಾವು ಶವಾಸನ ಮಾಡೋದು ಮಾತ್ರ ಅಲ್ಲ, ಪ್ರತಿ ಒಂದು ಆಸನ ಮಾಡಿದಾಗಲೂ ನಾವು ರಿಲ್ಯಾಕ್ಸ್ ಆಗಬೇಕು. ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಷ್ಟು ಮಾಡಿದ್ರೆ ತುಂಬಾ ಒಳ್ಳೆ. ಜನರಲ್ ಆಗಿ ಇವಾಗ ನಮ್ಗೆ ಉಸಿರಾಟ ಇವೆಲ್ಲ ಜಾಸ್ತಿ ಆಗಿರುತ್ತೆ, ಅದರಲ್ಲೂ ಸ್ವಲ್ಪ ಏಜ್ ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ ಸರ್. ಈಗ ಇದರಲ್ಲಿ ಸ್ವಲ್ಪ ಕಷ್ಟ, ಬಟ್ ತಿಳ್ಕೊಂಡಿರೋಣ, ಆಗಲೇ ಮಾಡೋಣ. 2 ಕಾಲುಗಳು ಒಟ್ಟಿಗೆ ಮಾಡೋದು. ಓಕೆ. ಓಕೆ. ಹೀಗೆ ನೋಡಿ, 1-2 ಮಾಡಿ ಸರ್, ತುಂಬಾ ಬೇಡ. ನೋಡಿ ನಿಮ್ಗೆ ಆದ್ರೆ. ಓಕೆ. ಫಸ್ಟ್ ವಿ ಹ್ಯಾವ್ ಟು ಪುಶ್ ಇಟ್ ಔಟ್. 2 ಕಾಲುಗಳನ್ನ ಮುಂದಕ್ಕೆ ತರಬೇಕು ಒಟ್ಟಿಗೆ. ಕರೆಕ್ಟ್. ಇಲ್ಲೂ ಅಷ್ಟೇ, ತಲೆ ನೀಸ್ ಬಂದಾಗ ಕೆಳಕ್ಕೆ. ಕರೆಕ್ಟ್. ಸ್ವಲ್ಪ ಅಭ್ಯಾಸ ಆಗ್ಬೇಕು. ನೋಡಿ, ಸ್ವಲ್ಪ ಕಷ್ಟ ಇದೆ ಇದು, ಆದ್ರೆ ಮಾಡೋಣ, ಇಲ್ದಿದ್ರೆ ಬೇಡ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಕಷ್ಟ ಇದೆ ಸರ್. ಒಂದು. ಎರಡನೇದು, ಮೊನ್ನೆ ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಒಬ್ರು ಇದ್ದಾರೆ, ಡಾಕ್ಟರ್ ಕಿಂಚ ಅಂತ. ಅವರು ಅಮೆರಿಕ ಎಲ್ಲ ಬರ್ತಾ ಇರ್ತಾರೆ. ಅವ್ರ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ಬಟ್ ಅಲ್ಲಿ ಅವ್ರದ್ದು ನರ್ಸಿಂಗ್ ಹೋಮ್ ಇದೆ. ಸೊ ಈಸ್ ಆರ್ಥೋಪೆಡಿಕ್ ಸರ್ಜನ್. ಅವರು ನಟ್ಕಲಪ್ಪ ಸರ್ಕಲ್ನಲ್ಲಿ ಅವ್ರದ್ದು ಹಾಸ್ಪಿಟ್ಲ್ ಇದೆ. ಅವರು ಕಟ್ಟಿದಾಗ ಮೇಲ್ಗಡೆ ಯೋಗಗೋಸ್ಕರ ಮಾಡಿದ್ದಾರೆ. ಫಸ್ಟ್ ಗ್ರೌಂಡ್ ಫ್ಲೋರ್ ಆರ್ಥೋಪೆಡಿಕ್ಕು, ಮಗಳು ಕೂಡ ಆರ್ಥೋಪೆಡಿಕ್ ಡಾಕ್ಟರು. ಫಸ್ಟ್ ಫ್ಲೋರ್ ಅವ್ರ ತಮ್ಮ ಡೆಂಟಿಸ್ಟು. 3rd ಫ್ಲೋರ್ನಲ್ಲಿ ಅವರು ಯೋಗ ಕ್ಲಾಸ್ ಅಂತ ಮಾಡಿಸಿದ್ದಾರೆ. ನಾನು ಕೇಳಿದ್ರು, ಡಾಕ್ಟ್ರೆ ನೀವೇ ಕಂಡಕ್ಟ್ ಮಾಡಿ ಅಂತ. ಇಲ್ಲ ಸರ್, ನಾನು ದುಡ್ಗಿಟ್ಟು ತಗೊಂಡಿಲ್ಲ, ದುಡ್ಗಿಟ್ಟಿಲ್ಲ ಅಂತಂದೆ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಬೇರೆಯವ್ರು ಕೊಟ್ಟರು. ಅದು ಅವರು ಕೂಡ BK ಸಾಯಿಂಗಾರ್ ಶಿಷ್ಯರಿಗೆ ಕೊಟ್ಟಿದ್ದಾರೆ, ಅವರೇ ರನ್ ಮಾಡ್ತಾ ಇದ್ದಾರೆ. ಸೊ ಅವರು ವಯಸ್ಸಾದ್ಮೇಲೆ
ನಮ್ಮ ಕೆಪಾಸಿಟಿ ನೋಡ್ಕೊಂಡು ಏನೇ ಎಕ್ಸರ್ಸೈಸ್ ಮಾಡ್ರಿ, ಯೋಗ ಮಾಡ್ರಿ, ಏನ್ ಬೇಕಾದ್ರೂ ಮಾಡ್ರಿ, ನಿಮ್ ಕೆಪಾಸಿಟಿ ನೋಡ್ಕೊಂಡು ಮಾಡಿ. ಮೊದ್ಲು ಮಾಡ್ದಂಗ್ ಮಾಡಕ್ಕಾಗದೆ ಇರ್ಬೋದು, ಬಟ್ ನೀವೇ ನೋಡಿ ಅಂತ ಹೇಳ್ತಾ ಇರ್ತಾರೆ. ದಟ್ಸ್ ಇಂಪಾರ್ಟೆಂಟ್. ಸುಮ್ಮನೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ನಾವು ಮಾಡದೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ ಹೋಗಲ್ಲ. ನಮ್ ಕೆಪಾಸಿಟಿ ಎಷ್ಟು ಅಷ್ಟು ಮಾಡಿದ್ರು ಸಾಕು. ಆಮೇಲೆ ನಿಮ್ಗೊಂದು ಹೇಳೋದು ಮರ್ತ್ಬಿಟ್ಟೆ. ಹಾ. ಡಾಕ್ಟರ್ ಮದನ್ ಜೊತೆ ನಾನು ಟೆಕ್ಸ್ಟ್ ಕಳಿಸ್ಕೊಟ್ಟಿದ್ದೆ. ಓಕೆ ಸರ್. ಅವರು ಹೇಳಿದ್ದಾರೆ ನನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳಿದ್ದಾರೆ. ಅವ್ರ ನಂಬರ್ ನಿಮಗೆ ಕಳಿಸ್ಕೊಡ್ತೀನಿ ನಾನು. ಆಯ್ತು ಸರ್. ವಾಟ್ಸ್ಆ್ಯಪ್ ನಂಬರಲ್ಲೇ ಕಳಿಸ್ಕೊಡ್ತೀನಿ. ಹಾಗೆ ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ಮನುಷ್ಯ, ಒಂಥರ ಮತ್ತೆ ಮೀಟ್ ಮಾಡಬೇಕು ಅಂತವ್ರನ್ನ. ವಂಡರ್ಫುಲ್ ಮ್ಯಾನ್, ವಂಡರ್ಫುಲ್ ಮ್ಯಾನ್. ನೆಕ್ಸ್ಟ್ ನಾವು ಡಾಗ್ ಬ್ರೀತಿಂಗ್. ಎಸ್. ನೀವು ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಕಂಫರ್ಟ್. ತಲೆ ಮೇಲಕ್ಕೆ ಎತ್ತಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. ತಲೆ ಮಾಮೂಲಿಯಾಗಿರ್ಲಿ, ಬಟ್ ಬಾಯಿ ತೆಗಿಬೇಕು, ನಾಲ್ಗೆ ಆದಷ್ಟು ಹೊರಗಡೆ ಹಾಕ್ಬೇಕು, ಹೊಟ್ಟೆ ಫ್ಲಾಪಿಂಗ್ ಆಕ್ಷನ್ ಇರ್ಬೇಕು. ನಿಮ್ಮಷ್ಟು ಒಳಗಡೆ ತಗೊಳಕ್ಕಾಗಲ್ಲ. ಹಾಗೆ ಓಕೆ, ರಿಲ್ಯಾಕ್ಸ್. ಈಗ ಬಾಯಿನಲ್ಲಿ ಜಲ್ ತರಿಸ್ಕೊಂಡು ನಮಗೆ ಓಕೆ. ಮತ್ತೊಂದು ರಿಲ್ಯಾಕ್ಸ್. ಮತ್ತೊಂದು ಸಲ ಸರ್. ರಿಲ್ಯಾಕ್ಸ್. Close your eyes. ಜಲ್ ತರಿಸ್ಕೊಂಡು ಹೋಗ್ಬೇಕು. Close your eyes. Let respiration and heartbeats come to the normal. Inner awareness.
Think of your deep sleep experience. Okay, sir. ಈಗ ಈಗ ನಾವು ಹಾರ್ಟ್ ಅಂಡ್ ಲಂಗ್ ಎಕ್ಸರ್ಸೈಸ್ ಮಾಡಿಸಿ. ಸೊ ಜನರಲ್ ಆಗಿ ನಾನು 1 ಮಿನಿಟ್ 2 ಮಿನಿಟ್ ಇಟ್ಕೊಂತೀನಿ. ಸೊ ಇವತ್ತು ನಾವು 1 ಮಿನಿಟ್ ಮಾಡೋಣ. ಆಗಲಿ. ಓಕೆ ಸರ್, ನಾನು ಹೇಳ್ತೀನಿ, ಅವಾಗ ಸ್ಟಾರ್ಟ್. ನಾವು ಟೈಮ್ ಸ್ಟಾರ್ಟ್ಸ್. Relax. 1 minute. Yes. Close your eyes. Sir, we can check our heartbeats. Yes, sir. ಎಷ್ಟಿದೆ ಸರ್? ಹೇಳ್ತೀನಿ. No problem.
ಬಟ್ ಸುಮ್ಮನೆ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಜೋರಾಗುತ್ತೆ ಅನ್ನೋದು ವಿ ಕ್ಯಾನ್ ಅಪ್ರಿಷಿಯೇಟ್ ಅಷ್ಟೇ. ಎಸ್, ಅಷ್ಟೇ. ಸುಮಾರು 80 ಇತ್ತು ಅಂತ ತೋರುತ್ತೆ. ಓಕೆ ಸರ್, ನೋ ಪ್ರಾಬ್ಲಮ್. ಸರ್, ಡಾಕ್ಟರ್ಗಳು ಸ್ಟೆಥೋಸ್ಕೋಪ್ ಯಾಕೆ ಸರ್ ಯೂಸ್ ಮಾಡ್ತಾರೆ? ಎಸ್ಪೆಷಲಿ ನಿಮ್ಗೆ ಅದು ಬೇಕೇ ಬೇಕು. ಯಾಕೆ ಸರ್ ಯೂಸ್ ಮಾಡ್ತಾರೆ? ಹಾರ್ಟ್ ಸೌಂಡ್ಸು, ಮರ್ಮರ್ಸು, ಆಮೇಲೆ ಸ್ಟಮಕ್ ಅಲ್ಲಿ ಬ್ರೂಯಿಸು ಅಥವಾ ಬಾವಲ್ ಸೌಂಡ್ಸ್ ಅಷ್ಟು ಕೇಳೋದಕ್ಕೆ. ಸರ್ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸ್ಟೆಥೋಸ್ಕೋಪ್ ಯಾಕೆ ಯೂಸ್ ಮಾಡೋದು ಅಂದ್ರೆ ಪೇಷಂಟ್ ಹತ್ರ ದುಡ್ಡಿದೆಯಾ ಇಲ್ವ ಚೆಕ್ ಮಾಡಕ್ಕೆ ಸರ್. ಆಕ್ಚುಲಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆಯಂತೆ, ಅದು ನನಗೆ ಸರಿಯಾಗಿ ವರ್ಡ್ಸ್ ಗೊತ್ತಿಲ್ಲ, ಬಟ್ ಕನ್ನಡದಲ್ಲಿ ಏನ್ ಮೀನಿಂಗು ಅಂದ್ರೆ, ವೈದ್ಯನಲ್ಲೂ ಯಮಧರ್ಮರಾಯಂಗೂ ಒಂದು ವ್ಯತ್ಯಾಸ ಇದೆ. ಯಮಧರ್ಮರಾಯ ಬರೀ ನಿನ್ ಜೀವ ತಗೋತಾನೆ, ಡಾಕ್ಟ್ರು ಜೀವ ತಗೊಳ್ಳೋದಕ್ ಮುಂಚೆ ನಿನ್ ದುಡ್ಡು ವಸೂಲಿ ಮಾಡ್ಕೊತಾನೆ. ಚೆನ್ನಾಗಿದೆ ಸರ್. ಜೀವನ ಯಾವಾಗ್ಲೂ ನಗ್ನಗ್ತಾ ತಗೋಬೇಕು, ನಗ್ತಾ ಇರ್ಬೇಕು, ನಗಿಸ್ತಾ ಇರ್ಬೇಕು. ಇದೇ ಸರ್ ಜೀವನ. ಯಾವಾಗ್ಲೂ ನಗ್ತಾ ಇರ್ಬೇಕು, ಜೋಕ್ಸ್ ಹೇಳೋದು, ನೀವೇನಾದ್ರೂ ಮಾಡ್ರಿ ಹಾಗೆ. ಸೊ ವಿ ಸೆಕ್ರೆಟ್ ಗುಡ್ ಹಾರ್ಮೋನ್ಸ್, ನಮಗ್ ಚೆನ್ನಾಗ್ ಗೊತ್ತು. ಅದಕ್ಕೇನೋ ಒಂದು ಹೆಸರು ಕೂಡ ಇದೆ ಗುಡ್ ಹಾರ್ಮೋನ್ಗೆ. ವಾಟ್ ವಿ ಕಾಲ್ ಇಟ್ as ಎಂಡಾರ್ಫಿನ್ಸ್. ಎಂಡಾರ್ಫಿನ್. ಅದೇ ನಮ್ಗೆ ಬ್ಯಾಡ್ ಇದು ಸೆಕ್ರೆಟ್ ಆಗ್ಬೇಕು ಅಂದ್ರೆ ಅಡ್ರಿಲಿನ್ ವಿನೋ, ಬಟ್ ಅದು ಅಮೃತ ಕೂಡ ನಮಗ್ ಗೊತ್ತು. ಆದ್ರಿಂದ ನರಸಿಂಹರಾಜು ಕನ್ನಡದಲ್ಲಿ ಒಂದು ಹೇಳಿ ಸರ್. ಹೇಳಿ ಅಲ್ಲ, ನೀವು ಹೇಳಿ, ಫಸ್ಟ್ ಹೇಳಿ ನರಸಿಂಹರಾಜು ಸರ್. ನೀವೇನೋ ಹೇಳ್ತಾ ಇದ್ದೀರಿ, ಹೇಳಿ ಸರ್. ಅದು ನಮ್ಮ ಸ್ವರೂಪನೇ ಆನಂದ ಅಂತ ನಾವು ನೋಡ್ಕೊಂಡಾಗ ಅಲ್ಲಿದ್ರೆ ಆನಂದನೇ, ಇನ್ನೇನು ಇರಲ್ಲ ಅಲ್ಲಿ. ಆನಂದ. ಕರೆಕ್ಟ್ ಸರ್, ಕರೆಕ್ಟ್. ನರಸಿಂಹರಾಜು ಕನ್ನಡದಲ್ಲಿ ಒಂದು ಪಿಕ್ಚರ್ ಮಾಡಿದ್ದೆ ಸರ್, ಪ್ರೊಫೆಸರ್ ಹುಚ್ಚುರಾಯ ಅಂತ. ನೀವು ನೋಡಿರ್ತೀರೇನೋ. ನೋಡಿದೀನಿ. ಆ ನರಸಿಂಹರಾಜು ನೋಡಿದ್ರೆ ನೋವು ಬರ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ರಾಜ್ಕುಮಾರ್ಗಿಂತ ದುಡ್ಡು ಜಾಸ್ತಿ ತಗೊಂತ ಇದ್ನಂತೆ, ನಾನು ಕೇಳಿದ್ದು. ಅವನು ಒಂದು ಹಾಡು ಹಾಡಿದ್ದಾನೆ, ನಗಬೇಕು, ನಗಿಸಬೇಕು, ಇದು ನನ್ನ ಧರ್ಮ, ನಗಲಾರೆ ಅಳುವೆ, ಅದು ನಿನ್ನ ಕರ್ಮ ಅಂತ ಆಡ್ತಾ ಇದೆ. ಎಷ್ಟು ಚೆನ್ನಾಗಿದೆ. He was a very good actor. ಏನ್ ಸರ್? ವೆರಿ ಗುಡ್ ಆಕ್ಟರ್. ವೆರಿ ಗುಡ್ ಆಕ್ಟರ್. ವೆರಿ ಗುಡ್ ಆಕ್ಟರ್. ಅವ್ರದ್ದು ಒನ್ ಆಫ್ ದ ಫಸ್ಟ್ ಮೂವೀಸ್ ನಾನು ನೋಡಿದ್ದು ನಮ್ಮ ಮಕ್ಕಳು ಅಂತಾನೋ ಅಥವಾ ನಮ್ಮ ಸಂಸಾರ ಅಂತಾನೋ ಒಂದು ತುಂಬಾ ಚೆನ್ನಾಗಿತ್ತು. ಪ್ರಭಾತ್ ಥಿಯೇಟರ್ ನೋಡಿದ್ವಿ ಸರ್. ಅವಾಗಿನ ಪಿಕ್ಚರ್ಗಳದ್ ಏನ್ ಸರ್, ಅದ್ ಏನ್ ತತ್ವ ಇರ್ತಾ ಇತ್ತು. ಅದೇನೋ ಇವಾಗಿನ ಪಿಕ್ಚರ್ಗಳದ್ ಏನ್ ಕಥೆನೋ. ತುಂಬಾ ಚೆನ್ನಾಗಿ. ಓ ನನ್ನ ಬಾಂಧವರೇ, ಕಣ್ತೆರೆದು ನೋಡಿರೋ ಈ ಬಾಳ ಕಥೆಯ. ಒಂದು ಊರಿನ ಬಳ್ಳ ಭಾರತಾಂಬೆಯ ಕೋಟ ವರನ, ಸತ್ಯವ ನುಡಿರೋ ಪಾಲಿಸಿರೋ ಪಾಲಿಸಿರೋ. ಆ ಪಿಕ್ಚರ್ ಎಲ್ಲ ಸತ್ಯ ಹೇಳ್ಬೇಕು ಅಂತ. ನಾವೆಲ್ಲ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ಅಪ್ಪ, ಅದ್ ಏನಿದೆ ಸರ್. ಅದನ್ನ ನಾನೊಂದು 10 ಸಲ ನೋಡಿರ್ಬೋದು. ಈ ದಾರಿಗೆ ಬಂದ ಮೇಲೆ, ಅದಕ್ಕೆ ಮೊದಲು ನೋಡಿದ್ದೆ, ಬಟ್ ಅದಾದ್ಮೇಲೂ ಕೂಡ ಅವಾಗ ಒಂದ್ 5 ಸಲ ತುಂಬಾ ಚೆನ್ನಾಗಿ. ಇವೆಲ್ಲ ನಾವು ತಿಳ್ಕೊಂಡ್ರೆ ಸರ್, ಬರೀ ಒಂದ್ ಸುಳ್ಳು ಹೇಳಿದ್ರೆ ಆಗ್ಬಿಡ್ತಾ ಇತ್ತು ಸತ್ಯ ಹರಿಶ್ಚಂದ್ರ. ಆದ್ರೂ ಕೊನೆಯವರೆಗೂ ಅವನು ಒಂದ್ ಸುಳ್ಳು ಹೇಳಲಿಲ್ಲ. ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ ಸರ್ ವಿಶ್ವಾಮಿತ್ರ. ರಾಜ್ಯ ಕಳ್ಕೊಂತಾನೆ, ಹೆಂಡತಿನ ಮಾರ್ಕೊಂತಾನೆ, ಅವನು ಮಾರ್ಕೊಂತಾನೆ, ಮಗ ಸತ್ತೋಗ್ಬಿಟ್ರೆ ಸುಡೋದು ದುಡ್ಡಿಲ್ಲ,
ಏನಿಲ್ಲ, ಕೊನೆಗೆ ಹೆಂಡತಿ ಮೇಲೆ ಕಳ್ತನದ ಅಪವಾದ. ರಾಜ ಯಾರೋ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡಕ್ ಬಿಟ್ಟು ಅಷ್ಟಾದ್ರೂ ಕೂಡ ಅವನು ಸುಳ್ಳು ಹೇಳಿಲ್ವಲ್ಲ ಸರ್. ಕೊನೆಗೆ ಅವನ ಹೆಂಡತಿನ ಅವನೇ ಕಡಿಬೇಕು, ಅಲ್ಲಿವರೆಗೂ ಬಂದರೂ ಕೂಡ ಅವನು ಸುಳ್ಳು ಹೇಳಲ್ಲ ಅಂತ. ಕೊನೆಗೆ ಇವನೇನು ಎತ್ಬಿಡ್ತಾನ ಹಿಂಗೆ ಕಡಿಯೋದಿಕ್ಕೋಸ್ಕರ. ವಿಶ್ವಾಮಿತ್ರ ಬಂದು ಕೈಕೊಂಡು ದಡ್ಡ, ಈಗಲೂ ನನ್ನ ಮಗಳನ್ನ ಮದುವೆ ಮಾಡ್ಕೊ, ಒಂದ್ ಸುಳ್ಳು ಹೇಳ್ಕೊಂಬ ಆಗೋಯ್ತು. ನೀನು ಎಲ್ಲ ನೀನ್ ರಾಜ್ಯ ಕೊಡ್ತೀನಿ, ಹೆಂಡತಿ ವಾಪಸ್ ಬರ್ತಾಳೆ, ನಿನ್ ಮಗನ್ ಬದುಕಿಸ್ತೀನಿ ಎಲ್ಲ. ಅವನು ನನಗ್ ಬೇಡ ಅಂತ ಸರ್. ಸರ್ ಯಾಕಿಷ್ಟು ಎಲ್ಲ ಕಳ್ಕೊಂಡ್ರು ಕೂಡ ಸುಳ್ಳು ಹೇಳೋದಕ್ಕೆ ಇಷ್ಟಪಡ್ಲಿಲ್ಲ ಅಂತಂದ್ರೆ, ಮೋಕ್ಷ, ಆ ಆನಂದ ಸಿಗೋದಿಕ್ಕೂ ಇದನ್ನ ನಾವು ತ್ಯಾಗ ಮಾಡಬೇಕು. ಎಂಥ ಒಂದು ತತ್ವ ಸರ್. ನಚಿಕೇತನಿಗಿತ್ತು ಈ ಒಂದು ಕೆಪಾಸಿಟಿ, ಯೋಗ್ಯತೆ. ಯಮಧರ್ಮರಾಜ ಚೆಕ್ ಮಾಡ್ಕೊಂಡು ಆಮೇಲೆ ಅವನು ಕೊಡ್ತಾನವ. ಇವೆಲ್ಲ ತಿಳ್ಕೊಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಗೆ ಇವಾಗ ಸುಳ್ಳು ಹೇಳೋದು ಅಂತ ಅನ್ನೋದು ನೀರು ಕುಡ್ದಾಗೆ ಎಲ್ರಿಗೂ. ಏನ್ ಮಾಡ್ಬೇಕು ನೆನ್ಸ್ಕೊಂತ ಇದ್ರೆ. ಓಕೆ ಸರ್, ನೆಕ್ಸ್ಟ್ ವಿ ವಿಲ್ ಗೋ ಟು ಇದು. ಫಸ್ಟ್ ಎತ್ಕೊಂತಾನೆ ನಾವು ಸ್ಥೂಲ ಮಾಡ್ಕೊಂತೇವೆ. ಮೊದ್ಲು ಎತ್ಕೊಂತಾನೆ ಅಕಾರ, ಇದಾದ್ಮೇಲೆ ಇದು, ಆಮೇಲೆ ಇದು ಮಾಡ್ಕೊಂಡು ಆಮೇಲೆ ಸೂಕ್ಷ್ಮಕ್ಕೆ ಬರ್ತದೆ. ಸ್ಥೂಲದಿಂದ ಸೂಕ್ಷ್ಮ. ಎಸ್, ಯಾವ್ದಾದ್ರೂ ಒಂದು. ಈಗ ಬ್ರೀತ್ ಇನ್, ಬ್ರೆತ್ ಔಟ್, ಅಗೇನ್ ಬ್ರೀತ್ ಇನ್. Yes, again breathe in. Again breathe in. ಇಲ್ಲಿ ಉಕಾರ ಸರ್, ಇದು ಬ್ರೀತ್ ಔಟ್, ಬ್ರೀತ್ ಇನ್. Breathe in. Breathe in. ಎಸ್, ಈಗ ಮಕಾರ. ಬ್ರೀತ್ ಇನ್. Breathe in. Breathe in.
ಓಕೆ ಸರ್. ನಾವು ಇದಕ್ಕಿಂತ ಇನ್ನೂ ಸ್ಥೂಲವಾಗಿರೋದಕ್ಕೆ ನಾವು ಮಾಡಲೇ ಇಲ್ಲ. ಅದು ಮಾಡ್ಬೇಕು. ಫಸ್ಟ್ ಎತ್ಕೊಂತಾನೆ ರ್ಯಾಪಿಡ್ ಬ್ರೀತ್. ಓಕೆ ಸರ್. ರಿಲ್ಯಾಕ್ಸ್. ಮತ್ತೊಂದು ಸಲ. ಓಕೆ ಸರ್. ಓಕೆ ಸರ್. ಈಗ ಮಿಡಲ್ ಪೋರ್ಷನ್ಗೆ ಇದು ಮತ್ಸ್ಯಾಸನ ಅಲ್ವಾ? ಮತ್ಸ್ಯಾಸನ. ಕರೆಕ್ಟ್ ಸರ್. ರಿಲ್ಯಾಕ್ಸ್. ಹಾಗೆ ಅಲ್ಲೇ ರಿಲ್ಯಾಕ್ಸ್. ಮತ್ತೊಂದು ಸಲ. ರಿಲ್ಯಾಕ್ಸ್ ಸರ್.
ಓಕೆ ಸರ್. ಈಗ ಬೇಬಿ ಪಾಸ್ಟ್ ನಿಕುಂಜ ನಾರ್ಮಲ್ ಬ್ರೀದಿಂಗ್. ತಲೆ ದಿಕ್ಕನ್ನು ಬದಲಾಯಿಸಿ. ರಿಲ್ಯಾಕ್ಸ್. ಅದು ಇದು ರಿಲ್ಯಾಕ್ಸಿಂಗ್ ಪಾಸ್ಟ್. ರಿಲ್ಯಾಕ್ಸಿಂಗ್ ಪಾಸ್ಚರ್ ನಲ್ಲಿ ನಾವು ಕೆಲವು ಮೆಥಡ್ಸ್ ಇದೆ ಸರ್. ಹೀಗೆ ಹೀಗೆ ಮಾಡ್ಕೊಂಡು ಇದು ಒಂದು ಮೆಥಡ್. ಹೀಗೆ ಕಾಲ್ನ ಆದಷ್ಟು ಮಡ್ಚಿಕೊಂಡು ಕೈನ ದೇಹ ಪಕ್ಕದಲ್ಲಿ ಕರೆಕ್ಟ್ ತಲೆ ಯಾವ್ದು ಆ ದಿಕ್ಕು ಈ ದಿಕ್ಕಿಗೆ ಕಾಲ್ ಮಡ್ಚಿರೋ ಕಡೆಗೆ ಇಟ್ಕೋಬಹುದು. ಇನ್ನೊಂದು ಕೈ ನಾನು ಯಾವ ತರ ಮಾಡ್ತೇನೆ ಅನ್ನೋದು ನೋಡ್ಕೊಳ್ಳಿ ಸರ್. ಈ ಕಡೆ ಮಾಡ್ತೇನೆ. ಈ ಕೈ ಈಗ ಬಂದಾಗ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಸರ್. ಓಕೆ ಓಕೆ ಎಸ್. ಯಾ ಕರೆಕ್ಟ್. ಇದು ಹಿಪ್ ಪರ್ಪೆಂಡಿಕ್ಯುಲರ್ ಇರ್ಬೇಕಾ ಅಥವಾ ಅಕ್ಯೂಟ್ ಆಂಗಲ್ಲೇ ಮಾಡ್ಬೋದಾ? ಹೇಗೆ ಸರ್? ಈ ಹಿಪ್ ಇದೆ ನೋಡಿ ಇಲ್ಲಿ. ಹೌದು. ಇದು ಹಿಂಗ್ ಮಲ್ಕೊಂಡಾಗ ಹೀಗೆ ಹೀಗೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಾ ಅಥವಾ ಹೀಗೆ ಇನ್ನಿರ್ಬೇಕು? ನಿಮ್ ಕಂಫರ್ಟ್ ಸರ್. ಓಕೆ. ವಿಚ್ ಎವರ್ ಈಸ್, ಬಿಕಾಸ್ ರಿಲ್ಯಾಕ್ಸೇಷನ್ ನಮ್ ಚಾಯ್ಸ್. ಓಕೆ. ಕೈ ಕಾಲೆಲ್ಲ ಆಡಿಸಿ ದೂರ ಇಟ್ಕೊಳ್ಳೋದು. ಬಟ್ ಇದು ಆಕಾಶ ನೋಡ್ಬೇಕು ಅಂತ ಹೇಳ್ತೀವಿ. ಅಷ್ಟ್ ಬಿಟ್ರೆ ಕಾಲುಗಳು ಅಷ್ಟೇ. ನಾವು ರಿಲ್ಯಾಕ್ಸ್ ಮಾಡಿದಾಗ ಇಲ್ಲಿ ಕಾಲುಗಳನ್ನ ಈ ತರ ಹಿಡಿದು ಮಾಡ್ತೀವಿ ನಾವು. ಹೀಗಾದ್ರೆ ತುಂಬಾ ಒಳ್ಳೆಯದು. ಈ ಕಾಲುಗಳು ರಿಲ್ಯಾಕ್ಸ್ ಮಾಡಿದಾಗ ಸುಮ್ಮನೆ ಹೀಗಿಟ್ಕೊಳ್ಳೋದು ಒಂದು ಇನ್ನೂ ರಿಲ್ಯಾಕ್ಸ್ ಆಗ್ಬೇಕು ಅಂದ್ರೆ ಎಸ್. ಬಟ್ ಇದು ಸ್ವಲ್ಪ ನಮ್ಗೆ ಅಭ್ಯಾಸ ಆಗ್ಬೇಕು. ಎಷ್ಟಂದ್ರೆ ಅಷ್ಟು ಪೂರ್ತಿ ಏನಿಲ್ಲ, ಸ್ವಲ್ಪ ಇಲ್ಲ. ಕೆಲವರು ಹೀಗೆ ಇಟ್ಕೊಂತಾರೆ, ಅವ್ರಿಗೆ ಆಗಲ್ಲ, ತೊಂದ್ರೆ ಇಲ್ಲ. ನಮ್ಗೆ ಎಷ್ಟಾದ್ರೆ ಅಷ್ಟು ಸರಿ ಬಿಟ್ಬಿಡೋದು ಅಷ್ಟೆ. ಇದು ಕರೆಕ್ಟ್. ಕೈಗಳು ಅಷ್ಟೇ ಪ್ಯಾರಲಲ್ ಆಗಿರ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಈ ಕಡೆಗೆ ಇದ್ರು ಆಯ್ತು. ನಮ್ ಕಂಫರ್ಟ್ ಒಟ್ಟಿನಲ್ಲಿ ದೇಹ ರಿಲ್ಯಾಕ್ಸ್ ಆಗ್ಬೇಕು. ಸೊ ಅಲ್ಲಿಗೆ ಪ್ರೋನ್ ಪಾಸ್ಚರ್ ನಲ್ಲಿ ವಿ ಹ್ಯಾವ್ 2 ವೆರೈಟೀಸ್ ಆಫ್ ರಿಲ್ಯಾಕ್ಸೇಷನ್. ಸುಪೈನ್ ಪಾಸ್ಚರ್ ನಲ್ಲಿ ಇದು ಗೊತ್ತೇ ಇದೆ ನಮ್ಗೆ, ಶವಾಸನ. ದೆನ್ ನಿನ್ನೆ ನನ್ನ ಮೊಮ್ಮಗ ತಾತ ನನ್ಗೆ ಡೆಡ್ ಪಾಸ್ಚರ್ ಮಾಡ್ಸೋದು. ಅದೇನೋ ಸರಿ. ಆಮೇಲೆ ನಾವು ಈ ಕೆಲವು ಕ್ರಿಯೇಸು ಅವು ಇವು ಮಾಡ್ತೀವಿ ಸರ್. ಅಲ್ಲಿ ಮಾಡಾದ್ಮೇಲೆ ಹೇಗೆ ರಿಲ್ಯಾಕ್ಸ್ ಆಗ್ಬೇಕು ಅಂದ್ರೆ ಹೇಗೆ ಎಂಥ ರಿಲ್ಯಾಕ್ಸೇಷನ್ ಕೊಡುತ್ತೆ ಸರ್ ಇದು. ಎಲ್ಲನೂ ಅಷ್ಟೇ. ಇವೆಲ್ಲನೂ
ಎಲ್ಲ ಮಾಡಿಬಿಟ್ಟು ಎಲ್ಲ ಆದ್ಮೇಲೆ ಯಾವ್ದಕ್ಕಾದ್ರೂ ಈ ತರ ಕ್ರಿಯೇಟ್ ಮಾಡಿರ್ತೀವಿ, ಅವಾಗ ಜಸ್ಟ್ ಸಿಟ್ ಇನ್ ದಿ ರಿಲ್ಯಾಕ್ಸ್ ಅಂಡ್ ರಿಲ್ಯಾಕ್ಸ್ ಯುವರ್ ಹೆಡ್, ನಾರ್ಮಲ್ ಬ್ರೀದಿಂಗ್. ಎಸ್ ಸರ್, ಎಸ್ ಸರ್. ಮತ್ತೆ ಈ ಕಾಲ್ಗಳಲ್ಲಿ ಕೂಡ ವಿ ಹ್ಯಾವ್ ಸಮ್ ಎಕ್ಸರ್ಸೈಸ್. ಕಾಲ್ನ ಹೀಗೆ ಮಡ್ಚೋದು, ಚಾಚ. ಓಕೆ. ಬಟ್ ಇದನ್ನ ನಮ್ಗೆ ಹಿಂಗ್ ಕೂತ್ಕೊಳಕಾದ್ರೆ ವೆಲ್ ಅಂಡ್ ಗುಡ್. ಇಲ್ಲ ಅಂತಂದ್ರೆ ನಾವು ಬೇಕಾದ್ರೆ ವಿ ಕ್ಯಾನ್ ಟೇಕ್ ಗೋಡೆ ಸಪೋರ್ಟ್ ತಗೊಂಡು ಕೂತ್ಕೊಬೇಕು. ಆಗದೆ ಇರುತ್ತೆ ಹಿಂಗ್ ಕೂತ್ಕೊಂಡು ದೇ ಕ್ಯಾನ್ ಡೂ ದಿಸ್ ಈಸ್ ಈಸಿ. ಹೀಗೆ ಮಾಡ್ಬೋದು. ಫಸ್ಟ್ ಅಂತಾನೆ ಹೀಗೆ ಅಷ್ಟೇ, ಫ್ಲೆಕ್ಷನ್ ಅಂಡ್ ಎಕ್ಸ್ಟೆನ್ಷನ್. ಆಮೇಲೆ ಪಕ್ಕಕ್ಕೆ ಇಡೋದು. ಓಕೆ, ರೊಟೇಷನ್. ಎಸ್, ಹೀಗೆ ಇಟ್ಕೊಂಡು ಪೂರ್ತಿ ಹೀಗೆ, ಮತ್ತೆ ಹೀಗೆ. ಮತ್ತೆ ಇವುಗಳಲ್ಲೂ ಕೂಡ ಆಂಕಲ್ಲು, ಎಸ್, ಫುಲ್. ಸೊ ಆಂಕಲ್ಲು ಮಾಡ್ಬೋದು. ಮತ್ತೆ ಹೀಗೆ ಫಾರ್ ದಿ ನೀಸ್. ಮತ್ತೆ ವಿ ಹ್ಯಾವ್ ರೊಟೇಷನ್. ಎರಡು ಸೇರಿಸ್ಕೊಂಡು ಮಾಡ್ಬೋದು. ಮತ್ತೆ ಫ್ಲೆಕ್ಷನ್ ಎಕ್ಸ್ಟೆನ್ಷನ್. ಕಾಲ್ಗಳನ್ನ ಹೀಗೆ ಇಟ್ಕೊಂಡು ಹೀಗೆ ಟಚ್ ಮಾಡೋದು ಕೊಳೆ. ಕರೆಕ್ಟ್. ಎಸ್ ಸರ್. ಈಗ ನಾವು ಸೂಕ್ಷ್ಮವಾಗಿರೋದಕ್ಕೆ ಬರ್ಬೇಕಾಗತ್ತೆ. ಇವಾಗ ಅದು ಮಾಡೋಣ. ಚಿನ್ಮುದ್ರ, ಬ್ರೆತ್ ಔಟ್, ಬ್ರೀತಿಂಗ್. ಎಸ್ ಸರ್. ಈಗ ಚಿನ್ಮಯ ಮುದ್ರ, ಉಕಾರ, ಬ್ರೀತಿಂಗ್. Breathe ಈಗ ಇಲ್ಲಿ ಸ್ಮಶಾನ, ಇದು ಆದಿಮುದ್ರ. ಬ್ರೀತಿಂಗ್.
Okay. Yes. ಇಲ್ಲಿ ವೇಗಸ್ ನರ್ವ್ನ ಸ್ಟಿಮ್ಯುಲೇಟ್ ಮಾಡಿ ಹೊಕ್ಕಳ ಹತ್ರ ಮಹಾಮುತ್ರ ಬ್ರಹ್ಮಮುತ್ರ ಇಲ್ಲಿ ಒಂದೇ ಉಸಿರು ಅಕಾರ ಉಕಾರ ಮಕಾರ. Breathe in, breathe out. Breathe in. Breathe in. Breathe in. Okay, sir. ಸೊ ಸರ್ ನಾವು ಇದನ್ನು ಮಾಡ್ಕೊಂಡು ಇಂಪಾರ್ಟೆಂಟು ನಿಮಗೆ ಪಾಪ ಇದು ರೆಗ್ಯುಲರ್ ಆಗಿ ನಾನು ಮರ್ತೋಗ್ತಾ ಇದ್ದೀನಿ ಸರ್. ಮೂಲಬಂಧನ. ಹಾಂ, ಮೂಲಬಂಧ ಸರ್, ಅದೇ ಅದು ಮಾಡೋಣ ಸರ್. ಓಕೆ. ಸೊ ಮೂಲಬಂಧ ಹಾಕೋಣ. ಫಸ್ಟ್ ಬರೀ ಮೂಲಬಂಧನೇ ಹಾಕೋಣ. ಇಲ್ಲಿ ಮಾಮೂಲಿ ನಿಧಾನವಾಗಿ ಉಸಿರಾಟ ಆಗ್ತಾ ಇರುತ್ತೆ. ಡೋಂಟ್ ವರಿ, ನಥಿಂಗ್ ಟು ವರಿ. ಬಟ್ ಇಲ್ಲಿ ಬಂದಾಗ ನೋಡಿ, ಇಲ್ಲಿ ಹೊಟ್ಟೆ ಅಷ್ಟು ಉಸಿರಾಡೋದು ಗೊತ್ತಾಗಲ್ಲ. ಇಲ್ಲಿ ನಾವು ಸ್ವಲ್ಪ ಮಾತಾಡ್ತಾ ಇರ್ತೀವಿ, ಏನು ಅಷ್ಟೇನು ಕಷ್ಟ ಆಗೋಲ್ಲ. ಸ್ಲೈಟ್ ಬ್ರೀತಿಂಗ್ ಇರುತ್ತೆ. ಮೂಲಬಂಧ ಹಾಕೊಂಡು ಇರ್ಬೋದು. ಈಗಲೂ ಮೂಲಬಂಧ ಹಾಗೆ. ಐ ಥಿಂಕ್ ಯು ಆರ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಸರ್. ಮೂಲಬಂಧ ಇದೆ, ಮಾತಾಡ್ತಾ ಇರ್ಬೋದು. ಅಂದ್ರೆ ಇದು ಪೆರಿಯನಲ್ ಮಸಲ್ ಲೂಸ್ ಆಗ್ಬಿಡುತ್ತೆ ಸ್ವಲ್ಪ. ನನಗಿನ್ನೂ ಫುಲ್ ಬಂದಿಲ್ಲ. ಇಲ್ಲಿ ಹಿಡ್ಕೋಬಹುದು ಆ ಪೆರಿಯನಲ್ ಮಸಲ್ಸ್, ಅದು ಸ್ವಲ್ಪ ಆಗ್ಬೇಕು. ಇದಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ಆಗಿರುತ್ತೆ. ಬಟ್ ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗತ್ತೆ. ಮತ್ತೊಂದು ಸಲ ಓಕೆ ಸರ್. ಇನ್ನೂ ಒಂದೆರಡು ಸರಿ ಉಸಿರಾಡಬಿಟ್ಟು
ಓಕೆ ಸರ್, ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ನಾವು ಹೇಗಿದ್ರೂ ಮೂಲಬಂಧ ಹಾಕಿದ್ದೀವಿ, ಉಡ್ಯಾನ ಬಂಧ ಹಾಕ್ಲೇಬೇಕು, ಜಾಲಂಧರ ಬಂಧನೂ ಮಾಡಬೇಡ, ಅದು ಜೊತೆಗೆ ಮಾಡಬೇಡ. ಅವಾಗ ಇದನ್ನ ಬಂಧತ್ರಯ 3. ಓಕೆ, ನೀವು ಒಂದು ತೋರಿಸ್ಬಿಡಿ, ಇನ್ನೊಂದ್ಸಲ ತೋರಿಸ್ಬಿಡಿ. ಓಕೆ ಸರ್. ಮೊದಲು ಎತ್ಕೊಂತ ದೀರ್ಘವಾದ ಉಸಿರು ತಗೊಂಡು ಇನ್ನು ಒಂದ್ಸಲ ಈಗ ಉಸಿರು ಬಿಡ್ತಾ ಉಡ್ಯಾನ ಬಂಧ, ಮೊದಲು ಮೂಲ ಬಂಧ, ಉಡ್ಯಾನ ಬಂಧ. ಈಗ ಇಲ್ಲಿ ಉಸಿರು ಆಡಬಾರ್ದು. ಓಕೆ, ತಲೆ ಮೇಲಕ್ಕೆತ್ತಿ ಉಸಿರು ತಗೋಬೇಕು. ಓಕೆ, ಮಾಡಿ ಸರ್. ಸರ್, ಈಗ ಇದು ಮಾಡೋಣ ಸರ್. ಇದು ಮಾಡಿ, ಇದು ಪದ್ಮಾಸನ ಹಾಕೊಂಡು ಮಾಡಿದ್ರೆ ಒಳ್ಳೆ. ಇಲ್ಲಿ ಹೀಲ್ಸ್ಗೆ ಎಸ್, ಉಸಿರು ಬಿಡ್ತಾ ಈ ಪೊಸಿಷನ್ ಅಲ್ಲಿ ಬ್ರೀತ್ ಮಾಡ್ಬೋದಲ್ಲ? ಮಾಡಿ ಉಸಿರು ಬಿಟ್ಟು ಮಾಡಿ. ಎಸ್ ಎಸ್ ಸ್ಮಾರ್ಟ್.
ಸೊ ನಿನ್ನೆ ನಾವು ಮಾಡಿದ ಇನ್ನೊಂದು ಎಕ್ಸರ್ಸೈಸ್ ನ ಮಾಡೋಣ ಸರ್. ಎಲ್ಬೋ ಸ್ಟ್ರೈಟ್ ಆದ್ಮೇಲೆ ನಡ್ಕೊಂಡು ಹೋಗಿದೆ. ಆದರೆ ನಿಮ್ಮ ಕಾಲ್ ಮೇಲೆ ಹತ್ತಿ Yes, sir. Breathe in. Yes, sir. Breathe out and go down as much as we can. Now walk on your elbows. Breathe out still. Then breath hold now. Very good. Breath hold according to your capacity. Then with breath hold only walk back from the elbows. When the elbows are straight, now breathe in and come up. Yes, sir. Idu one cycle. Yeah. Yeah. Now on the other side. Yes, sir. Correct. ಹೊಟ್ಟೆ ಕರಗೋದಕ್ಕೋಸ್ಕರ ಅಬ್ಡಾಮಿನಲ್ ಕ್ರಂಚ್ ಎಕ್ಸರ್ಸೈಸ್ ಅಂತಾರೆ ಸರ್. ಹಾ. ಅದು ನಮ್ಮ ಕೆಪಾಸಿಟಿ ಎಷ್ಟೆಷ್ಟಾದ್ರೆ ಅಷ್ಟು ಮಾಡ್ಕೊಂಡು ಹೋಗ್ಬೋದು. ಸೊ ಮಲ್ಕೊಳ್ಳೋದಲ್ಲ. ಹೀಗೆ ಕೈಗಳನ್ನ ಹೀಗೆ ಇಟ್ಕೊಂಡು ಪ್ಯಾರಲಲ್ ಟು ದಿ ಗ್ರೌಂಡ್. ಅಲ್ಲ, ಪ್ಯಾರಲಲ್ ಆಗಲ್ಲ, ಅಲ್ಲ, ಹೀಗಿರ್ಬೇಕು. ಹೀಗಿದೆ. ಓಕೆ, ಎಷ್ಟಾದ್ರೆ ಅಷ್ಟು. ಕೈ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡ್ರೆ ಇದು ಈಸಿ. ಹೀಗೆ ಎಸ್, ಬಟ್ ದೇಹ ಪ್ಯಾರಲಲ್ ಟು ದಿ ಗ್ರೌಂಡ್ ಇರಬೇಕು. ಎಸ್,
ನಿಮ್ ಕೈನಲ್ಲಿ ಎಷ್ಟೊತ್ತಾದ್ರೆ ಅಷ್ಟೊತ್ತು ಮಾಡಿ ಸರ್. ಮೊದಲು 10 ಕೌಂಟ್ ಹೀಗೆ ಇಟ್ಕೊಂಡು ಮಾಡ್ಬೋದು ಸರ್. ಸೊ ಅದು ಮಾಡಿದಾಗ ನಮ್ ಹೊಟ್ಟೆ ನೋಡ್ಕೊಂಡ್ರೆ ನಮ್ಗೆ ವಾಂತಿ ಬಂದಂಗ ಆಗುತ್ತೆ. ಎಷ್ಟು ಗಬ್ಬಾಗಿರುತ್ತೆ ಆ ಪೊಸಿಷನ್ ಅಲ್ಲಿ ಅಂತ. ಹಾಗೆ ಹಾ ಸರಿ ಸರಿ. ಹಾ ಸೊ ಈಗ ಇನ್ಯಾವ್ದು ಬಿಟ್ಟಿದ್ದೀರಿ ಸರ್? ಇದು ಒಂದು ನಿಂತ್ಕೊಂಡು ಎಷ್ಟಾದ್ರೆ ಅಷ್ಟು. ಎಸ್ ಸರ್. ಈ ಪ್ರಾರ್ಥನೆ ಬಂದಿದ್ದೆ ಪಾತಂಜಲ ಮಹರ್ಷಿಗಳ ಪ್ರಾರ್ಥನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ. ಸೊ ಪತಂಜಲಿ ಮಹರ್ಷಿಗಳ ಇದರಲ್ಲಿ 3 in 1 ಅಂತ ಹೇಳ್ತೀವಿ ಸರ್ ಅವರಿಗೆ. ಅವರು ವ್ಯಾಕರಣವನ್ನ ಮಾಡಿದವರು ಕೂಡ. ಎರಡನೇದು ಅವರು ಆಯುರ್ವೇದ ಕೂಡವನ್ನು ಹೇಳಿದವರು, ಅದಕ್ಕೋಸ್ಕರನೇ ವೈದ್ಯಕೇನ ಅಂತ ಹೇಳ್ತಾರೆ. ಇನ್ನೊಂದು ದೇಹದ ಮಲದ ಶರೀರವನ್ನ ತೆಗೆಯೋದಕ್ಕೆ, ಕಾಯಿಲೆಗಳು ತೆಗೆಯೋದಕ್ಕೆ, ಮತ್ತೆ ಮನಸ್ಸಿನ ಇದನ್ನು ಮಾಡೋದಕ್ಕೆ, ಚಿತ್ತವೃತ್ತಿ ನಿರೋಧ ಹಾಗೆ ಇರೋದ್ರಿಂದ ಈ ಅಷ್ಟಾಂಗ ಯೋಗನ ಹೇಳಿದ್ದಿದ್ರಿಂದ ಹೀಸ್ 3 in 1 ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡ್ತೀವಿ. ಆ ಪಾತಂಜಲ ಮಹರ್ಷಿಗಳದ್ದು ಒಂದು
ದರ್ಶನಕಾರರಲ್ಲ ಅವರು ಒಬ್ರು. ನಮಗ್ ಗೊತ್ತಿರೋ ಹಾಗೆ ಕಪಿಲರು ಕಪಿಲ ಸಾಂಖ್ಯ ಕಪಿಲರು ಅಂತ ಹೇಳ್ತೀವಿ, ಅವರೊಬ್ರು. ಪಾತಂಜಲಗಳು, ಇವರಿಬ್ರು ಟ್ವಿನ್ಸ್ ಇದ್ದಂಗೆ ನಮಗ್ ಗೊತ್ತು ಸರ್. ನೈಯಾಯಿಕರು ವೈಶೇಷಿಕರು ಇವರಿಬ್ರು ಟ್ವಿನ್ಸ್ ಇದ್ದಂಗೆ, ಇವರಿಬ್ರದ್ದು ಒಂದೇ ತರ ಹೋಗುತ್ತೆ. ಉತ್ತರ ಮೀಮಾಂಸಾ ಪೂರ್ವ ಮೀಮಾಂಸಾ ಇವರಿಬ್ರು ಟ್ವಿನ್ಸ್ ಇದ್ದಂಗೆ ನಮಗ್ ಗೊತ್ತು. ಹಾಗೆ ಇವರೆಲ್ಲ ದರ್ಶನಕಾರ. ಮತ್ತೆ ಪಾತಂಜಲದ್ದು ನಿಮ್ಗೆ ಗೊತ್ತಿರ್ಬೇಕು ಅನ್ಕೊಂತೀನಿ ಸರ್. ಅವರು ಯಾವಾಗಲೂ ಅವ್ರ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದಿದ್ದು ಒಂದು ಕರ್ಟನ್ ಇರ್ತಾ ಇತ್ತು. ಒಳಗಡೆ ಯಾರು ಬಂದು ನೋಡಬಾರ್ದು, ಹೊರಗಡೆ ಶಿಷ್ಯರು ಇರ್ಬೇಕು. ಸರಿ, ಹೀಗೆ ಇವರು ಪಾಠ ಮಾಡ್ತಾ ಇದ್ದಿದ್ದು. ಒಬ್ಬ ಶಿಷ್ಯ ಅದೇನಾಗುತ್ತೋ ನಾನು ನೋಡ್ಲೇಬೇಕು ಅಂತ ಒಂದ್ಸಾರಿ ಕರ್ಟನ್ ತೆಗೆದು ನೋಡಿದಾಗ ಪಾತಂಜಲ ಮಹರ್ಷಿಗಳ ದೇಹ ಇದಿಷ್ಟು ಹಾವು, ಮುಖ ಮಾತ್ರ ಮನುಷ್ಯಂದು. ಸೊ ಹಾಗೆ ಅದಕ್ಕೆ ಅವರ ಚಿತ್ರ ಕೆತ್ತುವಾಗೆಲ್ಲ ಹಾಗೆ ಕೆತ್ತುತ್ತಾರೆ. ಇದು ಪಾತಂಜಲ ಮಹರ್ಷಿ. ನಿಮ್ಗೆ ಕಳಿಸ್ತೇನೆ ಒಂದು ಫೋಟೋ ಸರ್. ಓಕೆ, ಈಗ ನಾವು ಕೂತ್ಕೊಂಡಿರೋ ಹಾಗೆ ಏನು ಸಪೋರ್ಟ್ ತಗೋದೆ ಮೇಲೆ ನಿಂತ್ಕೊಳ್ಳೋಕ ಆಗುತ್ತಾ, ಅದೊಂದು ಟ್ರೈ ಮಾಡಿ. ಇದು ಪದ್ಮಾಸನದಿಂದನ ಅಥವಾ ಇಲ್ಲ ಸರ್, ಮಾಮೂಲಿ ಕೂತ್ಕೊಂಡಿರೋದು, ನಿಂತ್ಕೊಳ್ಳೋದಕ್ಕೆ ಬರ್ಬೇಕಷ್ಟೆ. ಗುಡ್, ವೆರಿ ಗುಡ್ ಸರ್. ಕೂತ್ಕೊಳ್ಳಿ ಸರ್ ಹಾಗೆ. ಗುಡ್, ಹೇಳಿ ಸರ್. ಗುಡ್, ಪರವಾಗಿಲ್ವಾ? ಗುಡ್ ಸರ್. ಯಾ, ಎಸ್, ಗುಡ್, ವೆರಿ ಗುಡ್ ಸರ್. ಸರ್, ಇವಾಗ ಪ್ರಾರ್ಥನೆ ಒಂದಿಗೆ ಐ ಥಿಂಕ್ ಎಲ್ಲ ಮಾಡಿದ್ದೀವಿ ಅನ್ಕೋತೀನಿ. ನೀವು ಶವಾಸನ ಹಾಕ್ಬಿಟ್ಟು ಒಂದು 10 ನಿಮಿಷ ನಾವು ಮುಗಿಸ್ಕೊಂಡು ತಿರ್ಗಾ 11:15 ಅಥವಾ 11:20 ಮತ್ತೆ ಸೇರೋಣ. ಮತ್ತೆ ನಿಮ್ಮ ಹತ್ರ ಒಂದೇ ಒಂದು ಸರ್, ಈಗ ಅದನ್ನ ನಾನು ಡೀಟೇಲ್ ಆಗಿ ಹೇಳ್ಬೇಕಾ? ಯಾಕೆಂತಂದ್ರೆ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಕುಲಕರ್ಣಿ ಸ್ವಾಮಿಗಳು ಅಲ್ಲಲ್ಲಿ ಕೆಲವು ಕಥೆಗಳನ್ನ, ಎಕ್ಸಾಂಪಲ್ಸ್ಗಳನ್ನ, ದೃಷ್ಟಾಂತಗಳನ್ನ ಕೊಟ್ಟು ತಿಳಿಸ್ತಾರೆ. ನಮ್ಗೆ ಚೆನ್ನಾಗಿ ಅರ್ಥ ಆಗೋದಿಕ್ಕೆ. ಬಟ್ ನಿಮ್ಗೆ ಪಾಪ ಹೈ ಲೆವೆಲ್ನಲ್ಲಿ ಇದ್ದೀರಾ, ನಿಮ್ಗೆ ಸಾರಾಂಶ ಹೇಳಿ ಅಂದ್ರೆ ನಾನು ಬರೀ ಸಾರಾಂಶ ಹೇಳ್ಬಿಡ್ತೀನಿ. ಹ್ಯಾಪಿ ಅನಾಲಿಸಿಸ್ ತುಂಬಾ ಮುಖ್ಯ. ಸ್ವಾಮಿಗಳು ಒಂದು ಪುಸ್ತಕ ಬರೆದಿದ್ದಾರೆ ಸರ್, ಇದು ಪೂರ್ತಿ ಹ್ಯಾಪಿ ಅನಾಲಿಸಿಸ್ ಬಗ್ಗೆನೆ. ಅವ್ರೇನು ಹ್ಯಾಪಿ ಅನಾಲಿಸಿಸ್ ಅಂತ ಅದ್ರವ್ರು ಮೆನ್ಷನ್ ಮಾಡಿಲ್ಲ, ಸುಖದ ವಿಶ್ಲೇಷಣೆ ಅಂತ. ಅದು ನಿಮ್ಗೆ ಒಂದು ಫೋಟೋ ಕೂಡ ಕಳಿಸಿದ್ದೇನೆ ಪುಸ್ತಕದ್ದು, ಅದು ನೋಡಿದ್ರಿ ಅನ್ಕೋತೀನಿ. ಸರ್ವ ಇಷ್ಟಗಳ ಸಿದ್ಧಿ, ಸರ್ವ ಇಷ್ಟ ಸಿದ್ಧಿ. ಸರಿ, ಸರ್ವ ಇಷ್ಟ ಸಿದ್ಧಿ ಅಂತ ಅದರಲ್ಲಿ ಸ್ವಾಮಿಗಳು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್. ನಾನು ಅವ್ರದ್ದು ಸೇರಿಸ್ಕೊಂಡು, ನಾಗೇಂದ್ರ ನಾಗರತ್ನ ಅವ್ರದ್ದು ಕೂಡ ಸೇರಿಸ್ಕೊಂಡು, ಹ್ಯಾಪಿ ಅನಾಲಿಸಿಸ್ ನಂದೊಂದು, ಮತ್ತೆ ತೈತರಿ ಉಪನಿಷತ್ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ಚಾರ್ಟ್ ಕಳಿಸಿದ್ದು. ಅದು ಹೋಗುತ್ತೆ. ನಿಮ್ಗೆ ಸಾರಾಂಶ ಹೇಳ್ಕೊಂಡು ಹೋಗೋಣ ಅಂದ್ರೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ನಾವು ಬೇರೆ ಕಥೆಗಳು, ಇದುಗಳು ಇವೆಲ್ಲ ಇರುತ್ತೆ. ಹತ್ತತ್ರ 1 ಗಂಟೆ 1.25 ಗಂಟೆ ಆಗ್ಬೋದು. ನೀವು ಹೇಗೆ ಡಿಸೈಡ್ ಮಾಡಿ ಹೇಳಿದ್ರೆ ಹಾಗೆ ಮಾಡೋಣ. ಮಧ್ಯದಲ್ಲಿ ನೀವು ಕೂಡ ಸ್ವಲ್ಪ ಆ್ಯಡ್ ಮಾಡಬೇಕು. ನಿಮ್ಗೆ ಎಲ್ಲೆಲ್ಲಿ ಏನೇನು ನೆನಪು ಬರುತ್ತೋ. ಇದು ಡಿಸ್ಕೋರ್ಸ್ ಅಲ್ಲ ಸರ್, ಡಿಸ್ಕಷನ್ ಅಂತಾನೆ ಇಟ್ಕೋಣ. ಹಾಗೆ ನಿಮಗೆ ಏನು ಸೂಕ್ತ ಅಂತ ಕಂಡು ಬರುತ್ತೋ ಹಾಗೆ ಮಾಡಿ. ಹಾಗೆ ಸರ್, ನಾನು ಐ ಆಮ್ ವಿತ್ ಯು. ಓ, ಥ್ಯಾಂಕ್ ಯು ಸರ್. ಏನು ನನ್ನ ಮನಸ್ಸಿಗೆ ಏನ್ ಬರುತ್ತೋ ಇದರಲ್ಲಿ ನಿಮ್ ಜೊತೆ ಹಂಚ್ಕೊತೀನಿ. ನನಗೂ ಅಷ್ಟೇ ಸರ್. ದೇವ್ರು ಅದು ಏನು ಕೊಡ್ತಾನೋ, ಅದು ಏನ್ ಮಾಡಿಸ್ತಾನೋ ಅವನು, ನಾವು ಸುಮ್ಮನೆ ಒಂದು ಕೈ ಬೊಂಬೆಗಳಷ್ಟೇ. ಆಗ್ಲಿ ಸರ್. ಪ್ರತ್ಯೇಗಾತ್ಮ. ಕರೆಕ್ಟ್. ಅವನು, ನಾವು ಬರೀ ಅವನ ಕೈಗಳಲ್ಲಿ ಗೊಂಬೆಗಳು ಅಷ್ಟೇ. ಇವಾಗ 1:15 ಇವಾಗ ನನಗೆ, ನಿಮಗೆ 10:40 11:15 ಮೀಟ್ ಮಾಡೋಣ. ನಿಮ್ ಟೈಮ್ 11 ನಾನು ಬೇರೆ ಕುರ್ಚಿ ತರ ಮಾಡ್ಕೊಂಡು ಅಲ್ಲಿಂದಾನು ಮಾಡ್ಬೋದಲ್ವಾ ಅದನ್ನ? ಹೌದು ಸರ್, ಇಲ್ಲೇನ್ ಬೇಕಾಗಿದೆ. ಬೇರೆ ಸ್ಟೇಷನ್ ಟೇಬಲ್ ಚೇರ್ ಮೇಲೆ ಕೂತ್ಕೊಂಡೇ ಮಾಡೋದು. ನಾವೇನ್ ಮಾಡಬೇಕಾಗಿಲ್ಲ. ಇದೇನಿದ್ರು ಯೋಗ ಮಾಡೋದಕ್ಕೋಸ್ಕರ. ಎಸ್ ಸರ್, ಐ ವಿಲ್ ಸ್ವಿಚ್ ದ ಸ್ಟೇಷನ್. ಹೌದು ಸರ್, ನಾನು ಅಷ್ಟೇ. ನಂದು ಸ್ಟೇಷನ್ ಸ್ವಿಚ್ ಆಗ್ಬಿಡುತ್ತೆ.
ಓಕೆ ಸರ್, ಮತ್ತೆ ಆಯ್ತು. ಪ್ರಾರ್ಥನೆ ಒಂದಿಗೆ ಎಂಡ್ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು, ಜೈ ಶ್ರೀ. ಭೂತಾಯಿಗೆ ನಮಸ್ಕಾರಗಳನ್ನ ಮಾಡಿ, ನಮ್ಮನ್ನ ಹೆತ್ತು ಹೊತ್ತು ಸಲಹಿದ ಭೂತಾಯಿಗೆ ನಮಸ್ಕಾರ ಮಾಡಿ ಮುಗಿಸೋಣ. ಜೈ ಶ್ರೀ. ಓಕೆ, ಆಯ್ತು. ಸೆಷನ್ ಇಸ್ ಓವರ್.